ಇವತ್ತು 17 ತಾರೀಕಿದೆ ಮಧ್ಯಾಹ್ನ 1:30 ಗಂಟೆಗೆ ನಾನು ಮೊನಿಟೈಸೇಷನ್ ಅಪ್ಲಿಕೇಶನ್ ಹಾಕೋದು ಒಂದು ವಿಡಿಯೋ ಹಾಕಿದ್ದೀನಿ. ನಾನು ಈ ನಮ್ಮ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ 4000 ತಾಸು ಮತ್ತು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದಮೇಲೆ ನಾನು ಅಂಡರ್ ರಿವ್ಯೂನಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ಗೆ ಲಿಂಕ್ ಮಾಡಿ ಅಂಡರ್ ರಿವ್ಯೂನಲ್ಲಿ ಈ ಚಾನಲನ್ನು ಕಳಿಸಿದ್ದೆ. ಕೇವಲ 6ರಿಂದ 7 ತಾಸಿನಲ್ಲಿ ಇದು ಅಂಡರ್ ರಿವ್ಯೂನಲ್ಲಿ ಹೋಗಿ ಮೊನಿಟೈಸೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ಇವತ್ತು ನಮ್ಮ ಚಾನಲ್ ಈ ಜವಾರಿ ಕ್ರಿಯೇಟರ್ ಗೈಡ್ ಚಾನಲ್ ಈಗ ಮೊನಿಟೈಸ್ ಆಗಿದೆ. ಈಗ ಮೊನಿಟೈಸ್ ಆದ ನಂತರ ಏನು ಮಾಡಬೇಕು ಅನ್ನೋದು ಎಲ್ಲ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸೊ ಫ್ರೆಂಡ್, ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ಗೆಳೆಯ ಜೊತೆಗೆ ನಿಮ್ಮ ಶೇರ್ ಮಾಡ್ಕೊರಿ. ಈಗ ಮುಂದೆ ಬರುವ ದಿನಗಳಲ್ಲಿ ಬಹಳಷ್ಟು ನಾನು ವಿಡಿಯೋಗಳು ಈ ಚಾನಲ್ ಮೇಲೆ ತರ್ತೀನಿ. ಅದಕ್ಕಾಗಿ ಈ ಚಾನಲಲ್ಲಿ ಎಲ್ಲ 60-70ಕ್ಕಿಂತ ಹೆಚ್ಚು ಏನು ವಿಡಿಯೋ ಅದಲ್ಲ, ಎಲ್ಲ ನಿಮಗೆ ಕಲೀಲಿಕ್ಕೆ ಬಹಳಷ್ಟು ಮಾರ್ಗದರ್ಶನವಾಗಬಹುದು. ಅದಕ್ಕಾಗಿ ಈ ಚಾನಲ್ನಲ್ಲಿ ಇರುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಏನಾದರೂ ಕಲಿಯುವ ಪ್ರಯತ್ನ ಮಾಡಿರಿ, ಜೀವನದಲ್ಲಿ ಏನಾದರೂ ಸಾಧನೆ ಮಾಡುವ ಪ್ರಯತ್ನ ಮಾಡಿರಿ. ಮತ್ತು ಈ ನಮ್ಮ ವಿಡಿಯೋದಲ್ಲಿ ನೀವು ಈ ನಮ್ಮ ಚಾನಲ್ನ ವಿಡಿಯೋದಿಂದ ನಿಮಗೆ ಬಹಳಷ್ಟು ಕಲಿಯಲಿಕ್ಕೆ ಸಿಗ್ತೈತಿ. ಸೊ ಹೋಗೋಣ. ಈಗ ಸ್ಕ್ರೀನ್ ರೆಕಾರ್ಡ್ ನಿಮಗೆ ತೋರಿಸ್ತೀನಿ ನನ್ನ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಫ್ರೆಂಡ್, ನೀವು ನೋಡ್ತಾ ಇದ್ದೀರಾ ಇಲ್ಲಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಇದೆ ರಾತ್ರಿ 10 ಗಂಟೆ ಆಗಿದೆ. ಈಗ ಇದು ವಿಡಿಯೋ ಮುಂಜಾನೆ ಬರುತ್ತೆ. ರಾತ್ರಿ 10 ಗಂಟೆ ಆಗಿದೆ. ಕೆಳಗಡೆ ನೀವು ಡೇಟ್ ನೋಡಬೇಕು, 17 ಅಕ್ಟೋಬರ್ ಇದೆ. ಸೊ ಈಗ ನಾವು ಹೋಗೋಣ. ಜಿಮೇಲ್ ಐ ಡಿ ಒಳಗೆ ಹೋಗಿ ಇಲ್ಲಿ ಜಿಮೇಲ್ ಐ ಡಿಯನ್ನು ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ಜಿಮೇಲ್ ಐ ಡಿ ಒಳಗೆ ಇಲ್ಲಿ ಯೂಟ್ಯೂಬ್ ಅಂತ ಬಂದಿದೆ. ವೆಲ್ಕಮ್ ಟು ದ ಪಾರ್ಟ್ನರ್ ಪ್ರೋಗ್ರಾಮ್ ಜವಾರಿ ಕ್ರಿಯೇಟರ್ ಅಂತ ಹೀಗೆ ನಿಮಗೂ ಬರ್ತೈತಿ. ಇದನ್ನು ಕ್ಲಿಕ್ ಮಾಡ್ಕೋತೀನಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಮೇಲ್ಗಡೆ ಬರ್ದಿದೆ ನೋಡಿ, ವೆಲ್ಕಮ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಜವಾರಿ ಕ್ರಿಯೇಟರ್ ಗೈಡ್ ಅಂತ. ಮತ್ತು ಕೆಳಗಡೆ ಇಲ್ಲಿ ಯು ಡಿಡ್ ಜವಾರಿ ಕ್ರಿಯೇಟರ್ ಗೈಡ್, ಯು ಬಿನ್ ಅಕ್ಸೆಪ್ಟೆಡ್ ಇನ್ ಟು ದ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಅಂದರೆ ನಮ್ಮ ಚಾನಲನ್ನು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ನಲ್ಲಿ ಮೊನಿಟೈಸ್ ಆಗಿದೆ ಅಂತ ಇದು ಒಂದು ಮೇಲ್ ಬಂದಿದೆ. ಈಗ ನಾನು ನಮ್ಮ ಯೂಟ್ಯೂಬ್ ಚಾನಲ್ದ ಡ್ಯಾಶ್ಬೋರ್ಡ್ನಲ್ಲಿ ಹೋಗ್ತೀನಿ, ಕ್ರೋಮ್ ಸ್ಟುಡಿಯೋದಲ್ಲಿ. ಈಗ ನಾನು ಈಗ ಕ್ರೋಮ್ ಸ್ಟುಡಿಯೋ ಓಪನ್ ಮಾಡಿದ ಮೇಲೆ ನಮ್ಮ ಯೂಟ್ಯೂಬ್ ಚಾನಲ್ ಡ್ಯಾಶ್ಬೋರ್ಡ್ ಓಪನ್ ಮಾಡಿದ ಮೇಲೆ ಇಲ್ಲಿ ಜವಾರಿ ಕ್ರಿಯೇಟರ್ ಗೈಡ್ ಅಂತ ಬಂದಿದೆ. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ ಕಂಗ್ರ್ಯಾಚುಲೇಷನ್ ಅಂತ ಬಂದಿದೆ. ಅಂದರೆ ನಮ್ಮದು ಯೂಟ್ಯೂಬ್ ಚಾನಲ್ ಈಗ ಮೊನಿಟೈಸ್ ಆಗಿದೆ. ಇಲ್ಲಿ ನಾನು ಈ ಕೆಳಗಡೆ ಲೆಸ್ಟ್ ಗೋ ಅಂತ ಇದೆಯಲ್ಲ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮುಂದಿನ ಪ್ರೊಸೆಸ್ ಏನಿದೆ ಮುಂದೆ ನಿಮಗೆ ತಿಳಿಸ್ತೀನಿ. ಈಗ ನಾವು ಏನು ಮಾಡೋಣ, ಕೆಳಗಡೆ ಇಲ್ಲಿ ಲೆಸ್ಟ್ ಗೋ ಅಂತ ಇದೆ, ಇದಕ್ಕೆ ನಾವು ಕ್ಲಿಕ್ ಮಾಡ್ಕೊಂಡು ಮುಂದಿನ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಮಾಡೋಣ. ಲೆಟ್ಸ್ ಗೋಗೆ ನಾನು ಕ್ಲಿಕ್ ಮಾಡ್ತೀನಿ. ಲೆಟ್ಸ್ ಗೋಗೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಯೂಟ್ಯೂಬ್ ಪಾರ್ಟ್ನರ್ ವಾಚ್ ಪೇಜ್ ಆ್ಯಡ್ಸ್ ಅನ್ನು ಫಸ್ಟಿಗೆ ನಾವು ವಾಚ್ ಪೇಜ್ ಆ್ಯಡ್ಸ್ ಅನ್ನು ಸೆಟಪ್ ಮಾಡೋಣ. ಈಗ ನಾನು ಗೆಟ್ ಸ್ಟಾರ್ಟಿಗೆ ನಾನು ಕ್ಲಿಕ್ ಮಾಡ್ತೀನಿ. ಗೆಟ್ ಸ್ಟಾರ್ಟಿಗೆ ಕ್ಲಿಕ್ ಮಾಡಿಕೊಂಡು ಟರ್ನ್ ಆನ್ ಮಾಡ್ಕೋತೀನಿ. ಇದು ನಾನು ಕೆಳಗಡೆ ಇಲ್ಲಿ ಬಂದಿದೆ ಟರ್ನ್ ಆನ್ ಅಂತ, ಇಲ್ಲಿ ಕೆಳಗಡೆ ಇದಕ್ಕೆ ಟರ್ನ್ ಆನ್ ಮಾಡ್ಕೋತೀನಿ. ಟರ್ನ್ ಆನ್ ಮಾಡಿಕೊಂಡೆ ಕೆಳಗಡೆ ಬಂದಾಗ ಇಲ್ಲಿ ಐ ಅಕ್ಸೆಪ್ಟ್ ದ ವಾಚ್ ಪೇಜ್ ಟರ್ಮ್ಸ್ ಅಂತ ಇದೆ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಅಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ಗೆ ಕ್ಲಿಕ್ ಮಾಡ್ಕೋತೀನಿ. ಅಕ್ಸೆಪ್ಟ್ ಆ್ಯಂಡ್ ನೆಕ್ಸ್ಟ್ಗೆ ಕ್ಲಿಕ್ ಮಾಡ್ಕೊಂಡ ಮೇಲೆ ಇದು ಈಗ ನೆಕ್ಸ್ಟ್ ಇದೆ ಇಲ್ಲಿ ಕೆಳಗಡೆ ಇದು ಎರಡು ಟಿಕ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಕ್ಲಿಕ್ ಮಾಡ್ಕೋತೀನಿ. ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವಿಡಿಯೋ ಐ ವಿಲ್ ಚೂಸ್ ಆಲ್ ಆಫ್ ಮೈ ಎಕ್ಸಿಸ್ಟಿಂಗ್ ವಿಡಿಯೋ ಅಂದರೆ ಎಲ್ಲ ವಿಡಿಯೋಗೆ ನೀವು ಮೊನಿಟೈಸ್ ಮಾಡಬೇಕಂತಿರೋ, ಹೌದಪ್ಪ, ಎಲ್ಲ ವಿಡಿಯೋಗೂ ನಾವು ಮೊನಿಟೈಸ್ ಮಾಡ್ತೀವಿ. ಐ ವಿಲ್ ಚೂಸ್ ಅಂದರೆ ನಾನು ಸೆಲೆಕ್ಟೆಡ್ ಮಾಡಿದಂಥ ವಿಡಿಯೋಗಳಿಗೆ ನೀವು ಮೊನಿಟೈಸ್ ಮಾಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ನಾನು ಆಲ್ ಆಫ್ ಎಕ್ಸಿಸ್ಟಿಂಗ್ ವಿಡಿಯೋ ಅಂದರೆ ನಮ್ಮ ಚಾನಲ್ನಲ್ಲಿ ಎಷ್ಟು ವಿಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಎಲ್ಲ ವಿಡಿಯೋಗಳಿಗೆ ನಾನು ಒಟ್ಟಿಗೆ ಮೊನಿಟೈಸ್ ಮಾಡಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ನಾನು ಇಲ್ಲಿ ಕೆಳಗಡೆ ಬರ್ದಿದೆಯಲ್ಲ ಮೊನಿಟೈಸೇಷನ್ ಆಲ್ ಅಂತ ಕೆಳಗಡೆ ಇಲ್ಲಿ ಬರ್ದಿದೆ, ಇದಕ್ಕೆ ನಾನು ಕ್ಲಿಕ್ ಮಾಡ್ಕೋತಾ ಇದ್ದೀನಿ. ಓಕೆ, ಈಗ ನಾನು ಇಲ್ಲಿ ಯು ಆರ್ ಅರ್ನಿಂಗ್ ಫ್ರಮ್ ಆಡ್ಸ್ ಆ್ಯಂಡ್ ಯೂಟ್ಯೂಬ್ ಪ್ರೀಮಿಯಮ್ ಆ್ಯಂಡ್ ಆನ್ ದ ವಾಚ್ ಪೇಜ್ ಆಡ್ಸ್ ಸಿ ಮೈ ಅನಾಲಿಟಿಕ್ಸ್ ಅಂತ ಇದೆ. ಓಕೆ, ಇದು ಆಯಿತು. ಶಾರ್ಟ್ ಫೀಡ್ ಆ್ಯಡ್ಸ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಮೇಲ್ಗಡೆ ಶಾರ್ಟ್ ಫೀಡ್ಸ್ ಆ್ಯಡ್ ಗೊತ್ತಾಗುತ್ತೆ. ಇದು ವಾಚ್ ಪೇಜ್ ಆ್ಯಡ್ದ ಒಂದು ಈಗ ಪ್ರೊಸೆಸ್ ಮುಗೀತು. ಇಲ್ಲಿ ವಾಚ್ ಪೇಜ್ ಆ್ಯಡ್ಸ್ದ ಒಂದು ಪ್ರೊಸೆಸ್ ಇಲ್ಲಿ ಮುಗೀತು. ಈಗ ಶಾರ್ಟ್ ಫೀಡ್ ಆ್ಯಡ್ಸ್ಗೆ ನಾವು ಹೋಗೋಣ. ಮತ್ತು ಮೆಂಬರ್ಶಿಪ್ ಇದೆ, ಸೂಪರ್ಸ್ ಇದೆ, ಇದು ಎಲ್ಲ ನಾವು ಆನ್ ಮಾಡ್ಕೊಳ್ಳೋಣ. ಒಂದೊಂದು ಆನ್ ಮಾಡ್ಕೊಳ್ಳೋಣ. ಈಗ ನಾವು ಶಾರ್ಟ್ ಫೀಡ್ಸ್ ಆ್ಯಡ್ಸ್ನಲ್ಲಿ ಬರೆದಿದೆ ಟರ್ನ್ ಆನ್ ಅಂತಿದೆ. ಟರ್ನ್ ಆನ್ಗೆ ನಾನು ಕ್ಲಿಕ್ ಮಾಡ್ಕೋತೀನಿ. ಟರ್ನ್ ಆನ್ಗೆ ನಾನು ಕ್ಲಿಕ್ ಮಾಡಿಕೊಂಡು ಮುಂದಿನ ಪ್ರೊಸೆಸ್ ಇದಕ್ಕೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆಲ್ಲ ಕೆಳಗಡೆ ಐ ಅಕ್ಸೆಪ್ಟ್ ದ ಶಾರ್ಟ್ ಫೀಡ್ ಆ್ಯಡ್ ಟರ್ಮ್ಸ್ಗೆ ನಾನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾವು ಮುಂದೆ ಅಕ್ಸೆಪ್ಟ್ ಮಾಡ್ತೀನಿ. ಅಕ್ಸೆಪ್ಟ್ ಮಾಡಿದ ಮೇಲೆ ಇದಕ್ಕೂ ನಾನು ಎಲ್ಲ ವಿಡಿಯೋಗಳಿಗೆ ನಾನು ಇಲ್ಲಿ ಇದನ್ನು ಆಗಿದೆ ನೋಡಿ. ಇದು ಮೆಂಬರ್ಶಿಪ್ ಇದೆ. ಮೆಂಬರ್ಶಿಪ್ ನಾನು ಎಲ್ಲ ಈಗ ಸೂಪರ್ಸ್ ಒಳಗೆ ಹೋಗ್ತೀನಿ. ಸೂಪರ್ಸ್ ಒಳಗೆ ಹೋಗಿ ಇಲ್ಲಿ ಗೆಟ್ ಸ್ಟಾರ್ಟ್ ಅಂತದಿಲ್ಲ, ಇಲ್ಲಿ ಗೆಟ್ ಸ್ಟಾರ್ಟ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೋತೀನಿ. ಕೆಳಗಡೆ ಗೆಟ್ ಸ್ಟಾರ್ಟ್ಗೆ ಕ್ಲಿಕ್ ಮಾಡಿಕೊಂಡು ಈಗ ಮುಂದಿನ ಪ್ರೊಸೆಸ್ ಇಲ್ಲಿ ಏನಿದೆ ಸೂಪರ್ಸ್ ಒಳಗೆ ನೋಡೋಣ. ಗೆಟ್ ಸ್ಟಾರ್ಟ್ ಇದಕ್ಕೂ ನಾವು ಕೆಳಗಡೆ ಬಂದ ಕೇಸಿಂದ ಇದು ಐ ಹ್ಯಾವ್ ದ ಅಂಡರ್ಸ್ಟುಡ್ ದಿಸ್ ಅಗ್ರಿಮೆಂಟ್, ಈ ಅಗ್ರಿಮೆಂಟ್ಗೆ ನಾನು ಚೆಕ್ ಮಾಡ್ಕೋತೀನಿ. ಅಕ್ಸೆಪ್ಟ್ ಮಾಡ್ಕೋತೀನಿ. ಅಕ್ಸೆಪ್ಟ್ ಮಾಡಿಕೊಂಡು ಈಗ ಏನೋ ಒಂದು ಫಾರ್ಮ್ ಓಪನ್ ಆಗುತ್ತೆ ಅದು ನೋಡೋಣ. ಇದಕ್ಕೂ ಆಯಿತು. ಇಲ್ಲಿ ಮೇಲ್ಗಡೆ
ಇಲ್ಲಿ 3-4 ಆಪ್ಷನ್ಗಳು ಅದಾವ ನೋಡಿ. ಇಲ್ಲಿ ಸೂಪರ್ ಚಾಟ್ ಇದೆ, ಸೂಪರ್ ಸ್ಟಿಕರ್ಸ್ ಇದೆ, ಸೂಪರ್ ಥ್ಯಾಂಕ್ಸ್ ಇದೆ. ಇದು ಸೂಪರ್ ಚಾಟ್ ಅಂದರೆ ಸೂಪರ್ ಚಾಟ್, ಸೂಪರ್ ಸ್ಟಿಕರ್, ಸೂಪರ್ ಥ್ಯಾಂಕ್ಸ್. ಇದು ನಿಮಗೆ ಚಾಟಿನ ಮುಖಾಂತರ ನಿಮ್ಮ ಅಭಿಮಾನಿಗಳು, ನಿಮ್ಮ ಸಬ್ಸ್ಕ್ರೈಬರ್ಸ್ಗಳು ನಿಮ್ಮಿಂದ ಏನಾದರೂ ಲಾಭ ಪಡ್ತಾರೆ, ಅವರು ನಿಮಗೆ ಏನಾದರೂ ಇಲ್ಲಿ ಅಮೌಂಟ್ 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ, 200 ರೂಪಾಯಿ ತನಕ ಕೊಡಬಹುದು. ಸೊ ಮುಂದಿಂದ ಇದಕ್ಕೆ ನಾನು ಎಲ್ಲ ಆನ್ ಮಾಡ್ಕೋತೀನಿ. ಇಲ್ಲಿ 1 ಆನ್ ಮಾಡಿದೆ, 2 ಆನ್ ಮಾಡಿದೆ, 3 ಆನ್ ಮಾಡಿದೆ. ಇದು ನೋಡ್ತಾ ಇದ್ದೀರಾ, ಈಗ ನಾನು 3 ಆಪ್ಷನ್ಗಳು ಇಲ್ಲಿ ಆನ್ ಮಾಡಿದ್ದೀನಿ. ಓಕೆ ಆಯ್ತಾ, ಇದು ಆಯಿತು. ಆಮೇಲೆ ಓವರ್ ವ್ಯೂಗೆ ಹೋಗ್ತೀನಿ. ಇಲ್ಲಿ ನೋಡಿ ನಮ್ಮದು ಎಲ್ಲ ಇಲ್ಲಿ ಆಗಿದೆ. ಎಲ್ಲ ಈಗ ಅಡ್ಸೆನ್ಸ್ ಅಕೌಂಟ್ನು ಇಲ್ಲಿ ನಮಗೆ ಅಟ್ಯಾಚ್ ಆಗಿದೆ. ಓಕೆ, ಈಗ ನಾನು ಡ್ಯಾಶ್ಬೋರ್ಡ್ನಲ್ಲಿ ಬಂದೆ. ಡ್ಯಾಶ್ಬೋರ್ಡ್ನಲ್ಲಿ ಬಂದ ಗ್ಯಾಸ್ಗಿಂದ ಇಲ್ಲಿ ನೋಡ್ತೀನಿ, ಇಲ್ಲಿ ಕಂಟೆಂಟ್ ಒಳಗೆ ಹೋಗ್ತೀನಿ. ಕಂಟೆಂಟ್ ಒಳಗೆ ಹೋದ್ಮೇಲೆ ಈಗ ನೋಡ್ತಾ ಇದ್ರೆ ಇದು ನಮ್ಮ ಚಾನಲ್ನಲ್ಲಿ ಇದು ಮೊನಿಟೈಸೇಷನ್ ಸೆಕ್ಷನ್ ಇದ್ದಿದ್ದಿಲ್ಲ ಮೊದಲು. ಈಗ ಇದು ಆನ್ ಆಗಿದೆ, ಇದು ಎಲ್ಲ ಆನ್ ಆಗಿದೆ, ಕೆಲವೊಂದು ಆಫ್ ಆಗಿದೆ. ಇದಕ್ಕೆ ನಾನು ಆನ್ ಮಾಡ್ಕೋತೀನಿ. ಡ್ಯಾಶ್ಬೋರ್ಡ್ನ ಇದಕ್ಕೆ ಶಾರ್ಟ್ನಲ್ಲಿ ಎಲ್ಲ ಏನೇ ಯಾವ್ಯಾವ ಇದೆಲ್ಲ ಅದಕ್ಕೆಲ್ಲ ನಾನು ಇಲ್ಲಿ ಮೊನಿಟೈಸೇಷನ್ ಒಳಗೆ ಹೋಗ್ತೀನಿ. ಮೊನಿಟೈಸೇಷನ್ ಒಳಗೆ ಹೋಗಿ ಇದು ಎಲ್ಲ ಶಾರ್ಟ್ ವಿಡಿಯೋಸ್ಗಳು ಏನಿಲ್ಲ ಆಫ್ ಇದೆಲ್ಲ ಇದು ಆನ್ ಮಾಡ್ಕೋಬೇಕು ನಾನು ಈಗ. ಓಕೆ, ಶಾರ್ಟ್ ಫೀಡ್ ಆ್ಯಡ್ಸ್ ಏನಾಗಿದೆ ಇದಕ್ಕೆ ಅರ್ನ್ ಒಳಗೆ ಹೋಗ್ತೀನಿ. ಶಾರ್ಟ್ ಫೀಡ್ ಆ್ಯಡ್ಸ್ ಸಿ ಮೈ ಅನಾಲಿಕ್ಸ್ ಇದೆ. ಓಕೆ, ಕಂಟೆಂಟ್ ಒಳಗೆ ಹೋಗ್ತೀನಿ. ಎಲ್ಲ ಆಯಿತು. ಇದು 1, ಇದು 2. ದಿಸ್ ವಿಡಿಯೋ ಇಸ್ ನಾಟ್ ಬೀಯಿಂಗ್ ಮೊನಿಟೈಸ್ ಅಂತ ಇದೆ. ಇದು ಯಾಕೆ ಮೊನಿಟೈಸ್ ಇಲ್ಲ ಅಂತ ನಾನು ನೋಡ್ಕೋಬಹುದು. ಇದು ಓಹೋ, ನಿಮ್ಮ ಕಮೆಂಟ್ದ ಆನ್ಸರ್ಗಳು ನಾನು ಕೊಟ್ಟಿದ್ದಂಥ ಈ ವಿಡಿಯೋಗಳು ಮೊನಿಟೈಸ್ ಆಗಿಲ್ಲ ಕಾಣ್ತಿದೆ. ಇದ್ರ ಬಗ್ಗೆ ಒಂದು ವಿಡಿಯೋ ನಾನು ಪರ್ಟಿಕ್ಯುಲರ್ ಆಗಿ ಮಾಡ್ತೀನಿ. ಓಹೋ, ಇದರದ್ದು ಮೊನಿಟೈಸ್ನಲ್ಲಿ ಹೋದರೆ ಇದು ಆಫ್ ಆಗಿದೆಯಲ್ಲ, ಯಾಕೆ ಆಫ್ ಆಗಿದೆ ಇದು? ಓಕೆ, ಎಲ್ಲ ವಿಡಿಯೋಗಳು ಹಿಂಗಾಗ್ಯದಾವೇ. ಎಷ್ಟು ಅದಾವ ಶಾರ್ಟ್ಸ್? 1, 2, 3, 4, 5. ಓಕೆ, ಇದನ್ನೂ ಶಾರ್ಟ್ಸ್ ಇದೆ, ಇದು ಮೊನಿಟೈಸ್ ಆಗಿಲ್ಲ. ಇದು ಯಾಕೆ ಮೊನಿಟೈಸ್ ಆಗಿಲ್ಲ ಅಂತ ಎಲ್ಲ ರಿವ್ಯೂ ಮಾಡಿಕೊಂಡು ಇದ್ರ ಮೇಲೆ ನಾನು ಒಂದು ಪರ್ಟಿಕ್ಯುಲರ್ ಆಗಿ ನಿಮಗೆ ಒಂದು ಕಂಪ್ಲೀಟ್ ವಿಡಿಯೋ ತರ್ತೀನಿ. ಇಲ್ಲಿ ಮುಂದೆ ನೋಡೋಣ, ಮುಂದೆ ಯಾವ್ಯಾವ ವಿಡಿಯೋ ಮೊನಿಟೈಸ್ ಆಗಿದೆ. ಎಲ್ಲ ವಿಡಿಯೋ ನಮ್ಮ ಮೊನಿಟೈಸ್ ಅದಾವಿಲ್ಲಿ ನೋಡಲಾಗ್ತೀನಿ. ಇದು 1, 2 ಓಕೆ ಎಲ್ಲ ಆಗಿದೆ. ಇದು ಓಕೆ, ನಮ್ಮ ಎಲ್ಲ ವಿಡಿಯೋಗಳು ಈಗ ಮೊನಿಟೈಸ್ ಆಗಿದ್ದೇವೆ. ಈ ಚಾನಲ್ ಮೊನಿಟೈಸ್ ಆಗಿದೆ. ಇನ್ನು ಮುಂದೆ ಇದರ ಮೇಲೇನು ಕೂಡ ಕಂಟಿನ್ಯೂ ವಾರದಲ್ಲಿ ಒಂದು 4-5 ವಿಡಿಯೋ ತರುವ ಪ್ರಯತ್ನ ಮಾಡ್ತೀನಿ. ನಿಮಗೆ ಭಾಳಷ್ಟು ಹೆಲ್ಪ್ ಮಾಡುವ ಪ್ರಯತ್ನ ಮಾಡ್ತೀನಿ. ಏನಾದರೂ ನಿಮಗೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಬೇಕಾದರೆ ಅಂತ ಕೆಳಗಡೆ ಯಾವ ಥರ ವಿಡಿಯೋ ಬೇಕು ಕಮೆಂಟ್ ಮಾಡಿರಿ. ನನ್ನ ಕಡೆ ಆದಷ್ಟು ಬೇಗ ನಿಮಗೆ ಆ ಸೊಲ್ಯೂಷನ್ ಕೊಡುವ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಕಂಟಿನ್ಯೂ ಆಗಿ ಕೆಲಸ ಮಾಡೋಕ್ಕಾಗಲ್ಲ, ಭಾಳಷ್ಟು ಚಾನಲ್ಗಳು ಅದಾವೆ, ಎಲ್ಲ ಕಡೆ ಕೆಲಸ ಮಾಡಬೇಕಾಗ್ತೈತಿ. ಅದಕ್ಕೆ ಈ ಚಾನಲ್ ಅಂತರೂ ಸ್ಪೆಷಲ್ ಆಗಿ ನಮ್ಮ ಜವಾರಿ ಮಂದಿಗೋಸ್ಕರ, ನಮ್ಮ ಇಡೀ ನಾಡಿನ ಮಂದಿಗೋಸ್ಕರ ನಾನು ಮಾಡಿದ್ದೀನಿ. ನಮ್ಮ ಜವಾರಿ ಭಾಷೆಯಲ್ಲಿ ನಿಮಗೆ ಒಂದು ಟೆಕ್ನಿಕಲ್ ಮುಖಾಂತರ ನಮ್ಮ ಯೂಟ್ಯೂಬ್ ಬಗ್ಗೆ ಭಾಳಷ್ಟು ನೀವು ಅರ್ನಿಂಗ್ ಮಾಡಬಹುದು ಅಂತ ನಿಮಗೆ ಭಾಳಷ್ಟು ವಿಡಿಯೋಗಳು ತಂದು ನಿಮಗೆ ಹೆಲ್ಪ್ ಮಾಡಲಿ ಅಂತ ಇದು ವಿಡಿಯೋಗಳು ಮಾಡಲಾಗ್ತೀನಿ. ಈ ಚಾನಲ್ ಈಗ 9 ತಿಂಗಳ ಸತತವಾದ ಪ್ರಯತ್ನದಿಂದ ಈ ಚಾನಲ್ ಕೂಡ ಈಗ ಮೊನಿಟೈಸ್ ಆಗಿದೆ. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ.